ಪತ್ರ ಕೈಯಲ್ಲಿದೆ. ಯಾರು ಬರ್ದಿದ್ದಾರೆ ನೋಡೋಣವಾ? ಗುರುಜಿ, ಪತ್ರವನ್ನ ಯಾರು ಎಲ್ಲಿಂದ ಬರ್ದಿದ್ದಾರೆ ಅಂತ ತಿಳಿಸ್ತಾ ಇಲ್ಲ. ಪೂಜ್ಯ ಗುರುಗಳಾದ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮನ್ನ ಪ್ರತಿನಿತ್ಯ ನಾವು ಟಿವಿಲಿ ನೋಡೋದೇ ಒಂದು ಸೌಭಾಗ್ಯ. ನೀವು ಹೇಳ್ಕೊಡೋ ಪ್ರತಿಯೊಂದು ಅಂಶವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಹಳಾನೇ ಬಡ ಕುಟುಂಬದಿಂದ ಬಂದಿದ್ದು ಗುರುಜಿ. ನಾನು ಹೋದ ಮನೆಯಲ್ಲೂ ಕೂಡ ಅಷ್ಟೊಂದೇನು ಅವರ ಸ್ಥಿತಿ ಚೆನ್ನಾಗಿರ್ಲಿಲ್ಲ. ಹಾಗಾಗಿ ನಾನು ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡಿದೆ. ಆದ್ರೆ ನನ್ನ ಯಜಮಾನ್ರು ಏನೂ ದುಡಿಯಲ್ಲ, ನಮಗಾಗಿ ಏನೂ ಮಾಡೋದಿಲ್ಲ ಗುರುಜಿ. ನಾನು ಕೆಲ್ಸಕ್ಕೆ ಹೋಗುವಾಗ ಬಹಳಷ್ಟು ಸಾಲ ಮಾಡಿದೆ. ಆದ್ರೆ ನನಗೋಸ್ಕರ ಏನೂ ಮಾಡ್ಲಿಲ್ಲ. ಮೈದನ್ಗೆ ಕೆಲ್ಸಕ್ಕೆ ಸೇರಿಸ್ಬೇಕು ಅಂತ ನಾನು ಸಾಲ ಮಾಡಿದೆ. ಹಾಗೆ ನಾದ್ನಿ ಮದ್ವೆಗೆ, ಬಾಣಂತನಕ್ಕೆ ಹೀಗೆ ಮಾಡ್ತಾ ಬಂದೆ. ಈಗ ಕೆಲ್ಸ ಹೊಟ್ಟೋಗಿದೆ ಗುರುಜಿ. ಈಗ ಕೇಳ್ತಾರೆ ಸಾಲ ಯಾಕೆ ಮಾಡಿದೆ ಅಂತ. ಅವಾಗ ನಾನು ಎಲ್ರಿಗೂ ಏನ್ ಬಾಣಂತನ ಮಾಡುವಾಗ ಯಾರೂ ಕೇಳಲಿಲ್ಲ. ಆದ್ರೆ ಈಗ ಯಾಕೆ ಸಾಲ ಮಾಡಿದೆ ಅಂತ ಎಲ್ರೂ ಬೈತಾರೆ, ನಿಂದಿಸ್ತಾರೆ ಗುರುಜಿ ಅಂತ ಅವರ ಅಳಲನ್ನ ತೋಡ್ಕೊಂಡಿದ್ದಾರೆ ಗುರುಜಿ. ಬಹಳಷ್ಟು ಮನೆಗಳಲ್ಲಿ ಈ ತರ ಒಂದು ಸಮಸ್ಯೆ ಕಾಡ್ತಾ ಇರತ್ತೆ ಗುರುಜಿ. ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಗಂಡಂದ್ರು ಅಷ್ಟಾಗಿ ಕಾಳಜಿ ತಗೊಳಲ್ಲ, ಜವಾಬ್ದಾರಿ ತಗೊಳ್ಳೋದೇ ಇಲ್ಲ. ಅಂತ ಗಂಡಸ್ರಿಗೆ ನೀವೇನ್ ಹೇಳ್ತೀರಾ? ಈ ಡಿಪೆಂಡೆನ್ಸಿ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರುತ್ತೆ ನೋಡಿ. ನಿಮ್ಮ ಮನೇಲಿ ಆಗಿರ್ತಕ್ಕಂಥ ದೋಷ ಏನು ಅಂದ್ರೆ, ನೀವು ಮದುವೆ ಆದಾಗಿಂದ ಕಷ್ಟಪಡೋದಲ್ಲದೆ ತಾಯಿ ಮನೇಲೂ ಅಷ್ಟು ಆರ್ಥಿಕ ಪರಿಸ್ಥಿತಿ ಇಲ್ಲದೆ ಇರೋದ್ರಿಂದ ಶುಕ್ರನು ನಿಮ್ಮ ಶುಕ್ರ ದಶೆಯಲ್ಲಿ ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ ಏನಂತ. ಶುಕ್ರ ದಶೆಯಲ್ಲಿ ಯಾವ ರೀತಿ ಆದರೂ ಅಭಿವೃದ್ಧಿ ಆಗಬೇಕಾದ್ರೆ 20 ವರ್ಷಗಳ ಕಾಲದಲ್ಲಿ 17 ವರ್ಷಗಳು ಫಸ್ಟ್ ಕ್ಲಾಸ್ ಆಗಿರಬೇಕು ಅಂದರೆ ಮೊದಲು 3 ವರ್ಷ ಕೆಟ್ಟು ಹೋಗಬೇಕು. ಅಂದರೆ ಏನು ಅಂದರೆ, ಪ್ರತಿಯೊಬ್ಬರಿಗೂ ಜೀವನ ಅಭಿವೃದ್ಧಿಯನ್ನು ಕಾಣಬಾರ್ದು. ಎಲ್ಲ ನರಕದಲ್ಲೇ ಯಾತನೆ ಇದ್ದ ಹಾಗೆ ಖರ್ಚು ವ್ಯಯ ಯಾವುದಕ್ಕೂ ಖರ್ಚು ಮಾಡ್ಕೊಂಡು ಆ 3 ವರ್ಷಗಳ ಕಾಲ ಕಷ್ಟವನ್ನು ಪಟ್ಟರೆ 17 ವರ್ಷ ಸುಖ ಇರುತ್ತೆ. ಆದರೆ 17 ವರ್ಷದಲ್ಲಿ ಮೊದಲನೇ ಫಸ್ಟೇ 3 ವರ್ಷ ಸುಖ ಪಟ್ಟುಬಿಟ್ರೆ 17 ವರ್ಷ ಕಷ್ಟವಾಗ್ಬಿಡುತ್ತೆ. ಅದಕ್ಕೋಸ್ಕರ ಯಾರ ಕಾರಣ? ಶನಿ ಶುಕ್ರ ಇಬ್ಬರು ಒಂದು ಕಡೆ ಕೂತ್ಕೊಂಡ್ರೆ, ಒಂದೇ ಮನೇಲಿ ಕೂತ್ಕೊಂಡ್ರೆ, ಕರ್ಮಸ್ಥಾನದಲ್ಲಿ ಕೂತ್ಕೊಂಡ್ರೆ ಈ ರೀತಿಯ ದೋಷಗಳು. ಅದಕ್ಕೆ ನೀವೇನು ಮಾಡಿ, ಖಂಡಿತವಾಗ್ಲೂ ಹೆಸರು ಬರೆದಿಲ್ಲ, ಆದರೆ ಅನಾಮಿಕ ಆಗಿರ್ತಕ್ಕಂಥ ನಿಮ್ಮ ಹೆಸರಿಗೆ ಪರಿವರ್ತನೆ ಏನು ಅಂದರೆ, ಜೀವನದಲ್ಲಿ ಇಂತಹ ಒಂದು ಗಂಡ ಯಾವ ಕಾಲಕ್ಕೂ ಬೇಕಾ ಬೇಡವಾ ಅಂತ ಎಷ್ಟೋ ಜನಕ್ಕೆ ಹೇಳ್ತೀನಿ. ಕೆಲವರಿಗೆ ಡೈವರ್ಸ್ ಕೊಟ್ಬಿಡಿ ಅಂತಾರೆ. ಮಕ್ಕಳಿದ್ದಾರೆ, ಒಂದು ಮಲ್ಲಿಗರಿದ್ದಾರೆ, ಜೀವನ ಒಂದು ಕಾಪಾಡ್ತಕ್ಕಂಥದ್ದು. ಅನುಮಾನ ಪಿಶಾಚಿ, ಅನುಮಾನಂ ಪೆದ್ದ ರೋಗಂ ಅಂತ ಬಹಳಷ್ಟು ಗಂಡಸರಿಗೆ ಈ ರೀತಿಯಾದಿರುತ್ತೆ. ಕೆಲವರು ಏನು ಅಂದರೆ, ನಮ್ಮ ಆಡಳಿತಲ್ಲೇ ಇರಬೇಕು, 24 ಗಂಟೆ ದುಡಿತಾ ಇರಬೇಕು, ಯಾವತ್ತೂ ಮಿಷಿನ್ ಇದ್ದ ಹಾಗೆ ಕೆಲಸ ಮಾಡ್ತಾನೆ ಇರಬೇಕು. ನನ್ನ ಹೆಂಡತಿ ರೋಗ ರುಜಿನ ಬಂತ, ಅವಳಿಗೆ ಏನಾದರೂ ಕಾಯಿಲೆ ಬಂತ, ಅವಳಿಗೆ ಏನಾದರೂ ಸಹಕರಿಸಿದೀಯಾ, ಏನು ಎತ್ತ ಅಂತ ಕೂಡ ಕೇಳಿಲ್ಲ. ನಂದಾಗೋಯ್ತಾ, ನಾನು ತೊಳ್ಕೊಂಡ ಅಷ್ಟೇ ಮುಗೀತು, ಅದಾಮೇಲೆ ನೋಡ್ಕೊಳ್ಳೋಣ ಅನ್ನೋ ಲೆವೆಲ್ಗೆ ಇರ್ತಾರೆ ಕೆಲವರು ಗಂಡಸರು. ಇಂಥ ಒಂದು ಸಮಯದಲ್ಲಿ ಒಳ್ಳೆ ಗಂಡಸರು ಬಹಳ ಕಮ್ಮಿ. ಹಬ್ಬಬ್ಬ ಅಂದರೆ ಏನೊಂದು 5% ಇರ್ಬೋದು. ಮಿಕ್ಕವರೆಲ್ಲ ಪರಿಪೂರ್ಣವಾಗಿರ್ತಕ್ಕಂಥ ನಾಯಿ ಜನ್ಮ. ಅದರಲ್ಲಿ ಇಂಥ ಒಂದು ಪರಿವರ್ತನೆ ಆಗಬೇಕು ಅಂದರೆ ಒಳ್ಳೆಯವರಿಗೆ ಕಾಲ ಬಂದಿಲ್ಲ ಅಂತ ಹಾಗೆ ನಿಮ್ಮ ಕರ್ಮಕ್ಕೆ ಇಂಥ ಗಂಡನ ಕಟ್ಕೊಂಡಿದ್ದೀರ ನೋಡಿ. ಇದು ಒಂದು ಜೀವನ. ಆದರೆ ಜೀವನ ಒಂದು ದಿವಸಕ್ಕೆ ಎತ್ಕೊಂಡು ಹೋಗಿ ನಾಳೆ ದಿವಸ ಬೇಡ ಅನ್ನೋಕ್ಕೆ ಅಥವಾ ಬೇಡ ಅಂತಕ್ಕಂಥ ಅವಾಗವಾಗ ಡೈವರ್ಸ್ ಮಾಡೋಕ್ಕೆ ನೋಡಿ. ಒಂದು ಗೊರಕೆ ಹೊಡೆದ್ರೆ ಸಾಕು ಅಂತ ವಿದೇಶದಲ್ಲಿ ಅವನಿಗೆ ಒಂದು ಕೇಸ್ ಹಾಕ್ಬಿಡ್ತಾಳೆ ಹೆಂಡತಿ ಆದವಳು. ನೋಡಿ, ರಾತ್ರಿ ಎಲ್ಲ ಗೊರಕೆ ಹೊಡ್ತಾನೆ, ನನಗೆ ನಿದ್ದೆ ಬರಲ್ಲ ಅಂತ ಒಂದು ಕೇಸ್ ಹಾಕ್ತಾಳೆ. ಇಂಥ ಹೆಂಡತಿರು ಇರ್ತಾರೆ. ಅಂದರೆ ವಿದೇಶದಲ್ಲಿ ನಡೆಯುತ್ತೆ. ಆದರೆ ನಮ್ಮ ಭಾರತ ಸಂಸ್ಕಾರ ಹಂಗಲ್ಲ. ಒಳ್ಳೆಯವನು ಕೆಟ್ಟವನು, ಎಂಥ ಜಾಡ್ಸ್ ಒದ್ದನೋ ಎಷ್ಟೇ ಆದರೂ ಭಾರತ ನಾರಿ ಏನು ಅಂದರೆ ಇವತ್ತು ಸಹನಶೀಲಿಯಾಗಿರ್ತಾಳೆ, ಗುಣವಂತಿಯಾಗಿರ್ತಾಳೆ. ಅವಳೇ ಕಷ್ಟವನ್ನು ಪಡ್ಕೊಂಡು ಅನುಭವಿಸ್ಕೊಂಡು ಹೋಗ್ತಾ ಇರ್ತಾಳೆ. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ. ಆದ್ದರಿಂದ ಇಂಥ ಒಂದು ಸಂಸ್ಕಾರದಲ್ಲಿ ಭಾರತ ದೇಶದಲ್ಲಿ ಇರೋದ್ರಿಂದ ನೀವು ಇನ್ನು ಮೇಲೂ ಸಹಿಸ್ಕೊಂಡು ಇರಿ ಅಂತ ನಾನು ಹೇಳ್ತಿಲ್ಲ. ನೀವು ಯಾವತ್ತಾದರೂ ಎದುರು ನಿಂತ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು. ಇವತ್ತವರೆಗೂ ಏನು ಅಂದರೆ, ಯಾವತ್ತಾದರೂ ಒಂದು ಸಲ ಗರ್ಜಿಸಿದ್ರೇ ಹುಷಾರ್, ಏನು ಅನ್ಕೊಂಡಿದ್ಯಾ, ಸಾಕು ನಿಲ್ಸೋ, ನಿನ್ನ ಅಟ್ಟಹಾಸ ಅಂತಕೊಂಡು ಒಂದು ಸಲಿ ಗರ್ಜನೆ ಮಾಡಿದಾಗ ಗೊತ್ತಾಗತ್ತೆ. 24 ಗಂಟೆ ಬೆಕ್ಕ ಥರ ಸುಮ್ಮನೆ ಕೂತ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಗರ್ಜಿಸ್ಬೇಕು, ಸುಲಿ ಸಿಂಹ ಥರ. ಅದಕ್ಕೆ ಬೆಕ್ಕಿನ ಬೇರೆ ಅಂಶನ ನೀವು ತೋರಿಸ್ಕೊಟ್ರೆ ಉತ್ತಮ ಅಂತ. ಅಟ್ಲೀಸ್ಟ್ ಮಕ್ಕಳಿದ್ದಾರೆ, ಆ ಮಕ್ಕಳಿಗೋಸ್ಕರ ಮುಂದಿನ ಜೀವನ ನೀವು ದುಡಿತಾ ಇದ್ರಿ ಓಕೆ. ಇನ್ನೊಂದು ಕೆಲಸ ಅಕಸ್ಮಾತ್ ಬೇಕು ಅಂದರೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿ. ಅಕಸ್ಮಾತ್ ಆವಾಗ ಮನಸ್ಸು ಸ್ವಲ್ಪ ಪರಿವರ್ತನೆ ಆಗುತ್ತೆ, ಗಂಡನಿಂದ ದೂರ ಆಗ್ತಕ್ಕಂಥ ವಿಚಾರ. ನೀವು ಅಕಸ್ಮಾತ್ ದುಡಿತಾ ಇದ್ದೀರಾ, ಕಾನ್ಫಿಡೆನ್ಸ್ ಇದ್ದೇನೆ ಅಂದರೆ ಗಂಡ ಅಕಸ್ಮಾತ್ ಏನು ಡೈವರ್ಸ್ ಕೊಡದೇ ಇದ್ರು ನಿಮ್ಮದೇ ಆದ ಒಂದು ಜೀವನ ನಡೆಸ್ಬೋದು. ಆದರೆ ಈ ಕಾಲದಲ್ಲಿ ಕಲಿಯುಗದಲ್ಲಿ ಬಹಳ ಕಷ್ಟ ಆಗೋಗಿದೆ. ಯಾಕಂದರೆ ಒಳ್ಳೆ ಹೆಂಡತಿ, ನಿಜವಾಗ್ಲೂ ಒಳ್ಳೆ ಶಾಂತಿಶೀಲ ಇರ್ತಕ್ಕಂಥ ಹೆಂಗಸಿದ್ರೆ ಪರಪುರುಷನ ಕಾಮದೃಷ್ಟಿ ಕಾಯ್ತಾ ಇರ್ತಾರೆ ದರಿದ್ರದವರು. ಅದಕ್ಕೋಸ್ಕರ ಇಂಥ ಒಂದು ಪರಿವರ್ತನೆ ಜೀವನದಲ್ಲಿ ಆಗದೇ ಇರೋಕ್ಕೆ ನೀವೇನು ಮಾಡ್ಬೋದು ಅಂದರೆ, ನಿಮ್ಮ ಗಂಡ ಸರಿ ಹೋಗೋಕ್ಕೆ ಪಟ್ಟೀಶ್ವರ ದುರ್ಗಾ ಬಿಟ್ಟರೆ ಇನ್ಯಾರೂ ಹೊಣೆಯಲ್ಲ. ಅದಕ್ಕೆ ಜಗದೀಶ್ವರಿಯ ಕೃಪಾಕಟಾಕ್ಷದಲ್ಲಿ ಎಲ್ಲ ವೀಕ್ಷಕರು ನಾನು ಹೇಳೋದೇನು ಅಂದರೆ, ಗಂಡ ಹೆಂಡ್ತಿರ ಬಾಂಧವ್ಯ ಅಥವಾ ಗಂಡ ಹೆಂಡ್ತಿರ ಅನ್ಯೋನ್ಯತೆ ಹೊಟ್ಟೋಗಿದ್ರೆ, ಗಂಡ ಸರಿಯಾಗಿ ಮಾತು ಕೇಳದೆ ಇದ್ದ ಪಕ್ಷದಲ್ಲಿ ಅಥವಾ ಹೆಂಡತಿನೇ ಸರಿಯಾಗಿ ಮಾತು ಕೇಳಿದ ಪಕ್ಷದಲ್ಲಿ ನಿಮ್ಮಿಬ್ಬರ ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗೇ ಇರಬೇಕು, ಕಂಟಿನ್ಯೂ ಆಗಲೇಬೇಕು. ಡೈವರ್ಸ್ ಆಗಬಾರ್ದು, ಚೆನ್ನಾಗಿ ನಡ್ಕೊಂಡು ಹೋಗಬೇಕು.
ಕೆಲವ್ರಿಗಂತೂ ಒಂದು ಹೆಂಡತಿ ಅಲ್ಲ, ಪಾಪ ಎರಡೆರಡು ಹೆಂಡ್ತಿರು. ಕೆಲವ್ರಿಗೆ ಏನು ಗೊತ್ತಾ, ಗಂಡಂದ್ರು ಎಂಥ ಕಚಡಗಳು ಅಂದರೆ ಗೊತ್ತೇ ಇಲ್ಲದೆ ಇನ್ನೊಬ್ಬಳನ್ನು ಜೊತೆಗೆ ಇಟ್ಕೊಂಡಿರ್ತಾರೆ, ಅಥವಾ ಯಾವುದೋ ಒಬ್ಳು ಹೆಂಗಸು ಮಾಯಗಾತಿ ಇವನ್ ಜೊತೆಗೆ ಇದ್ಕೊಂಡು ಸಂಬಂಧನ ಬೆಳೆಸ್ಕೊಂಡು ಬೇಕು ಅಂತ ತನ್ನೂ ಒಂದು ಮಕ್ಕಳು ಮಾಡ್ಕೊಂಡ್ಬಿಟ್ಟು ಕೇಸ್ ಹಾಕಿಕೊಂಡು ಕೂತಿರ್ತಾಳೆ. ಪಾಪ ಹೆಂಡತಿಗೆ ಗೊತ್ತಿರಲ್ಲ, ಇಂಥದ್ದೆಲ್ಲ ನಡೀತಿರುತ್ತೆ. ಅದಕ್ಕೆ ನಿಮ್ಮ ಗಂಡ ಅದರಲ್ಲಾದರೂ ಪರವಾಗಿಲ್ಲ, ಒಬ್ಬಳೇ ಹೆಂಡತಿ ಜೊತೆ ಇದ್ದಾನೆ ಅಂದರೆ ಇವನು ಸರಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಆದರೆ ಭಗವತಿ ಕೃಪಾ ಕಟಾಕ್ಷ ದೇವರು ಬಿಟ್ಟರೆ ಯಾರೂ ಇಲ್ಲ. ಎಲ್ಲ ವೀಕ್ಷಕರಿಗೂ ನಾನು ಹೇಳೋದೇನು ಅಂದರೆ, ಪಟ್ಟೀಶ್ವರ ದುರ್ಗಾ ಕ್ಷೇತ್ರಕ್ಕೆ ನೀವು ಹೋಗಲೇಬೇಕು ಅಂದರೆ, ಆ ಕ್ಷೇತ್ರಕ್ಕೆ ಹೋದಾಗ ದಯವಿಟ್ಟು ಹೇಳ್ತೀನಿ, ಮಂಗಳವಾರ ಹೋಗಿ ಅಥವಾ ಶುಕ್ರವಾರ ಹೋಗಿ ಅಥವಾ ಭಾನುವಾರ ಹೋಗಿ. ಹೋದಾಗ ಒಂದು ದಿವಸಕ್ಕೆ ಮೊದಲೇ ನೀವು ಅಲ್ಲಿರಬೇಕು. ಆ ಕುಂಕುಮಾರ್ಚನೆ ಮಾಡಿಸೋದಲ್ಲದೆ ನಿಂಬೆಹಣ್ಣು ಹಾರವನ್ನು ಹಾಕಬೇಕು. ಅವಳನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಹಿಂದ್ಗಡೆ ಇರತಕ್ಕಂಥ ಈಶ್ವರನ ಜೊತೆ ಕಾಳಭೈರವ ಇದ್ದಾನೆ, ಆ ಕಾಳಭೈರವ ಸ್ಮರಣೆ ಮಾಡ್ಕೊಳ್ಳೇಬೇಕು. ನೀವು ಕಾಳಭೈರವ ಸ್ಮರಣೆ ಮಾಡ್ಕೊಳ್ಳೋದೇ ಪ್ರಯೋಜನ ಇಲ್ಲ. ಕಾಳಭೈರವನಿಗೆ ಕುರಿತು ಮನೆಯಲ್ಲಿ ದೀಪವನ್ನು ಹಚ್ಚಿ, ಅದಕ್ಕೆ ನೀವೇನು ಮಾಡಿ ಗೊತ್ತಾ, ಮನೆಯಲ್ಲಿ ಒಂದು ಮಣ್ಣಿನ ಹಣತೆ ತೊಗೊಳ್ಳಿ, ಅದರಲ್ಲಿ ಒಂದು ಸ್ವಲ್ಪ ಸೆಗಣಿ ತೊಗೊಳ್ಳಿ, ಹಸುವಿನ ಸೆಗಣಿ, ಅದನ್ನು ಗೋಮಯ ಅಂತ ಕರಿತೀವಿ. ಆ ಗೋಮಯದ ಮೇಲೆ ನೀವು ಹಣತೆ, ಮಣ್ಣಿನ ಹಣತೆ ದೀಪವನ್ನು ಇಟ್ಟು, ನಾನು ಯಾವತ್ತೂ ಏನು ಹೇಳ್ತೀನಿ, ತಾವರೆ ಹೂನಲ್ಲಿ ಇಟ್ಟಾಗ, ತಾವರೆ ಹೂನಲ್ಲಿ ಆ ತುದಿ ಇರುತ್ತಲ್ಲ, ಆ ತೊಟ್ಟಲ್ಲಿ ಇಟ್ಟಾಗ ಏನಂತ ಇಡ್ತಿದ್ರಿ, ಲಕ್ಷ್ಮಿ ಆಕರ್ಷಣೆ, ಧನಾಕರ್ಷಣೆ. ಆದರೆ ಶತ್ರು ಸಂಹಾರ, ವಶೀಕರಣ ಎಲ್ಲ ಮಾಡ್ಕೋಬೇಕು. ಅದಕ್ಕೆ ನೀವೇನು ಮಾಡಬೇಕು, ಸ್ವಲ್ಪ ಮಟ್ಟಿಗೆ ಬೇವಿನ ಎಣ್ಣೆ ತಗೊಳ್ಳಿ, ಬೇವಿನ ಎಣ್ಣೆ. ಈ ಬೇವಿನ ಎಣ್ಣೆಯಲ್ಲಿ ಅಕಸ್ಮಾತ್ ಹತ್ತಿಯಲ್ಲೇ ಮಾಡಿರ್ತಕ್ಕಂಥ ಬತ್ತಿ, ನೀವೇನು ಮಾಡ್ತೀರಾ ಗೊತ್ತಾ, ಕೆಲವರೆಲ್ಲ ಈ ದಾರದ, ಹಸಿ ದಾರದ ಬತ್ತಿ ಹಾಕ್ಬಿಡ್ತೀರ. ಹತ್ತಿಯಲ್ಲೇ ಮಾಡಿರ್ತಕ್ಕಂಥ ಬತ್ತಿಯನ್ನು ಆ ಹತ್ತಿಯಲ್ಲಿ ನೀವೇನು ಮಾಡಬೇಕು, ಕ್ಲೀನಾಗಿ ಮಾಡ್ಕೋಬೇಕು. ಇನ್ನೂ ಮಾಡ್ಕೊಂಡ್ರೆ ನೀವೇ ಇನ್ನೂ ಒಳ್ಳೆಯದು. ಇಲ್ದರೆ ಸಿಕ್ಕೋದು ಮಾಡ್ಕೊಳ್ಳಿ, ಅಭ್ಯಾಸ ಇಲ್ದಿದೆ ಪಕ್ಷದಲ್ಲಿ. ಅದನ್ನು ದೊಡ್ಡದಾಗಿಟ್ಟು ಆ ಬೇವಿನ ಎಣ್ಣೆಯಲ್ಲಿ ದೀಪ ಹಚ್ಚುವಾಗ ಮೊದಲೇ ಪ್ರಾರ್ಥನೆ ಮಾಡ್ಕೊಳ್ಳಿ, ನನ್ನ ಗಂಡ ನಂಗೆ ಸರಿ ಹೋಗಬೇಕು. ಅದೇನು ಮಾಡ್ತೀಯೋ ಗೊತ್ತಿಲ್ಲ. ನೀವು ಅಗ್ನಿ ಮೂಲೆಗೆ ಹಚ್ಚಬೇಕು. ಹೆಣ್ಣು ಬಂದು ಅಗ್ನಿ ಅಂತ ಹೇಳ್ತೀವಿ, ಅಗ್ನಿ ಮೂಲೆಗೆ ತಿರ್ಕೋಬೇಕು. ನೋಡಿ, ಈಶಾನ್ಯ ತಿರುಗಿದ್ರೆ ಆ ಬತ್ತಿ ಧನಾಕರ್ಷಣೆ, ಅಗ್ನಿ ಮೂಲೆಗೆ ತಿರುಗಿದ್ರೆ ಶತ್ರುಧ್ವಂಸ. ಶತ್ರುಧ್ವಂಸ ಅಂದ್ರೆ ಏನು, ಗಂಡನ್ನು ಧ್ವಂಸ ಮಾಡುವಂತಾದ್ರೂ ಆಗ್ಬೋದು, ಗಂಡನ್ನು ಸೇದಿದ್ದುಪಡಿಸುವಂತ ಆಗ್ಬೋದು, ಅವನಲ್ಲಿರ್ತಕ್ಕಂಥ ಮನೋಪರಿಸ್ಥಿತಿ ಧ್ವಂಸ ಆದರೂ ಮಾಡುವಂಥ ಪರಿವರ್ತನೆ ಮಾಡ್ಕೋಬೋದು. ಅದಕ್ಕೆ ನೀವು ಕಾಳಬೇರಿನ ಸ್ಮರಣೆ ಮನೆಗೆ ಬಂದ ಮೇಲೆ, ಪಟ್ಟೀಶ್ವರ ದುರ್ಗ ಹೋಗಿ ಬಂದ ಮೇಲೆ ಪರಿವರ್ತನೆ. ಕುಂಕುಮ ತಗೊಳ್ಳಿ, ಮನೋ ಅಭಿವೃದ್ಧಿಯನ್ನು ಪಡಿಸ್ಕೊಳ್ಳಿ. ಆ ಕುಂಕುಮನ್ನು ಏನು ಪಟ್ಟೀಶ್ವರ ದುರ್ಗ ಅಂತ ತಂದಿರ್ತೀರಾ, ಪ್ರತಿದಿನ ಒಂದೊಂದು ಚಿಟಿಕೆ, ಒಂದು ಸಂದಿರೋ ಕುಂಕುಮನ 2 ಭಾಗ ಮಾಡ್ಕೊಳ್ಳಿ. 1 kg ಕುಂಕುಮ ಅದು ಕಲಿಸ್ಕೊಳ್ಳಿ. ಒಂದೊಂದೇ ಚಿಟಿಕೆ ಅಡುಗೆ ಮಾಡುವಾಗ ಒಂದು ಸ್ವಲ್ಪ ಹಾಕಿ, ಹುಳಿ ಅನ್ನ ಏನೋ ಕೊಟ್ಟಾಗ ಒಂದು ಸ್ವಲ್ಪ ಹಾಕಿ. ಏನು ಗಂಟೇನು ಹೋಗಲ್ಲ. ಇದೇನು ವಶೀಕರಣ ಅಂತಲ್ಲ, ಯಜಮಾನರು ಸರಿ ಹೋಗಲಿ, ನನ್ನ ಗಂಡ ನನ್ನ ಮಕ್ಕಳಿಗೋಸ್ಕರ ಸರಿ ಹೋಗಲಿ, ನನ್ನ ಕುಟುಂಬ ಸರಿ ಹೋಗಲಿ. ಇದರಲ್ಲಿ ಯಾವುದೇ ಒಂದು ನಿಸ್ವಾರ್ಥ ಸೇವೆ ಅಂತಕ್ಕಂಥದ್ದು ಸ್ವಾರ್ಥ ಏನಿರಲ್ಲ. ಅದರಿಂದ ಖಂಡಿತ ಮಾಡಿ, ನಿಮ್ಮ ಯಜಮಾನರು ಸರಿ ಹೋಗಲಿ, ಅದಕ್ಕೆ ಪ್ರಯತ್ನ ಪಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಅನಾಮಿಕವಾಗಿರ್ತಕ್ಕಂಥ ಹೆಸರು ಬರದೇ ಇರೋದ್ರಿಂದ ನಾನು ಇನ್ನೂ ಒಂದು ವಿಶೇಷವಾಗಿರ್ತಕ್ಕಂಥ ರಹಸ್ಯನೂ ಹೇಳ್ಬೋದಾಗಿತ್ತು. ಆದರೆ ಪಾಪ ನೀವು ಹೆಸರೇ ಬರದೇ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬ ಮತ್ತೆ ಸೇರಿ, ವಿಶೇಷವಾಗಿರ್ತಕ್ಕಂಥ ನೀವು ಕೆಲಸಕ್ಕೆ ಹೋಗದೇ ಇದ್ರು ಕಾಲಾವಕಾಶ ಏನೋ ಸ್ವಲ್ಪ ಮತ್ತೆ ಕಾಲ ತಳ್ಳಬೇಕಲ್ಲ, ಅದಕ್ಕೆ ಆ ಶುಕ್ರನಿಗೆ ದೋಷಕ್ಕೆ ನೀವೇನು ಮಾಡ್ತೀರಾ, ಎಣ್ಣೆಯನ್ನು, ಬೇವಿನ ಎಣ್ಣೆ, ಶುಕ್ರ ಅಂದರೆ ಹೆಣ್ಣು, ಅದಕ್ಕೋಸ್ಕರ ಹೆಣ್ಣು ಬಂದು ಬೇವಿನ ಎಣ್ಣೆ, ಅದಕ್ಕೆ ಬೇವಿನ ಎಣ್ಣೆ, ಬೇವಿನ ಮರ ಬಂದು ಸ್ತ್ರೀ ಗ್ರಹ ಅಂತ ಕರಿತೀವಿ. ಅದೇ ರೀತಿ ಹತ್ತಿ ಬಂದು ಶುಕ್ರ ಹತ್ತಿಯಲ್ಲೇ ಹಚ್ಚಬೇಕು. ಆ ದೀಪವನ್ನು ಹಚ್ಚಿದಾಗ ಶನೇಶ್ವರನು ಸಂತೃಪ್ತಿ ಪಟ್ಟಾಗ, ಅಗ್ನಿ ಮೂಲೆಗೆ ಇರಬೇಕು, ಗಮನ ಇರಲಿ, ಅಗ್ನಿ ಮೂಲೆಗೆ ಇದ್ದಾಗ ಖಂಡಿತವಾಗ್ಲೂ ನಿಮ್ಮ ಗಂಡನಿಗೆ. ಆದರೆ ದೀಪ ಹಚ್ಚಬೇಕಾದ್ರೆ ಸ್ಮರಣೆ ಮಾಡ್ಕೋಬೇಕು. ಆ ಸ್ಮರಣೆ ಯಜಮಾನರಿಗೆ ಮಾಡ್ಕೋಬೇಕು, ನನ್ನ ಗಂಡಸರು ಹೋಗಲಿ, ನನ್ನ ಗಂಡಸರು, ಹಾಗೇ ದೀಪ ಹಚ್ಚಬೇಕು. ಇದನ್ನು ಭಾಳ ಚೆನ್ನಾಗಿ ದೀಪವನ್ನು ಹಚ್ಚತಕ್ಕಂಥ ವಿಚಾರ. ಅದನ್ನು ಹಾಗೇ ಇಟ್ಕೊಳ್ಬೇಕಾದ್ರೆ 9 ದಿವಸಗಳು ಹಚ್ಚೇ ಇಟ್ಕೋಬೋದು. ಇಲ್ಲ ಪ್ರತಿದಿನ ಹಚ್ತೀನಿ ಅಂತ ನಿಮ್ಮ ಸಂಕಲ್ಪ, ಅದು ನಿಮ್ಮ ಇಷ್ಟ. ಯಾಕಂದರೆ ಕಂಟಿನ್ಯೂಸ್ ಆಗಿ ಹಚ್ಚಕ್ಕಾಗಲ್ಲ ಅನ್ನೋದೇನಾದ್ರು ಇದ್ದರೆ ಮಧ್ಯೆ ದಿನಗಳು ಬರತಕ್ಕಂಥದ್ದು. ಯಾವತ್ತು ಹಚ್ಚಬೇಕು ಅಂದರೆ ಮಂಗಳವಾರ ಹಚ್ಚಬೇಕು. ಪ್ರಾರಂಭ ಮಾಡೋದು ಮಂಗಳವಾರ ಹಚ್ಚಬೇಕು. ನಿಮ್ಮ ಕುಟುಂಬ ಚೆನ್ನಾಗಿರಲಿ, ಒಳ್ಳೆಯದಾಗಲಿ. ಈ ರೀತಿಯಾದ ಕುಟುಂಬಗಳ ಸಾಕಷ್ಟು ಜನ ಇರೋರು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಇದನ್ನು ಏನೇ ಇದೆ ಅದನ್ನು ಸರಿತಿದ್ದುಪಡಿಸ್ಕೊಳ್ಳೋ ಅವಕಾಶವನ್ನು ಮಾಡ್ಕೊಳ್ಳಿ. ಆದರೆ ಇಡೀ ಜಗತ್ತಲ್ಲಿ ಹೊಸ ಮದುವೆ ಆಗಬೇಕು ಅಂದರೂ, ಗಂಡ ಹೆಂಡತಿ ಅಕಸ್ಮಾತ್ ಡೈವರ್ಸ್ ಆದರೂ, ಅಥವಾ ಯಾವುದೇ ಗಂಡ ಹೆಂಡತಿಗೆ ಅನ್ಯೋನ್ಯತೆ ಹೊಟ್ಟೋಗಿದ್ದರು, ಅಥವಾ ಯಾವ ಕಾಲಕ್ಕೂ ಗಂಡ ನಂಗೆ ಸರಿ ಹೋಗಲಿ ಅಷ್ಟು ಸಾಕು ಅನ್ನೋದು ಇನ್ನೂ ಮನೋಭಾವನೆ ನಿಮ್ಮಲ್ಲಿದ್ದರು, ಈ ನಿಂಬೆಹಣ್ಣು ಹಾರನ್ನು ಹಾಕಿ ಆ ಪಟ್ಟೀಶ್ವರ ದುರ್ಗನ ಸ್ಮರಣೆ ಮಾಡ್ಕೊಳ್ಳಿ. ಪಟ್ಟೀಶ್ವರ ದುರ್ಗ ತಿರುವಾರೂರು ಅನ್ನೋ ಕ್ಷೇತ್ರದಿಂದ 22 ಕಿಲೋಮೀಟ್ರು, ಕುಂಭಕೋಣಂನಿಂದ ಸುಮಾರು ನಮಗೇನು ಜಾಸ್ತಿ ಏನಿಲ್ಲ, 16 ಕಿಲೋಮೀಟ್ರು. ಇಷ್ಟು ದೂರದಲ್ಲಿ ಹೋಗಿ ಬಂದರೆ ಖಂಡಿತ ಅಭಿವೃದ್ಧಿ ಆಗುತ್ತಾಳೆ. ಒಳ್ಳೆಯ ದುರ್ಗ, ಕಾಳಬೇರುವ ಹಿಂಬದಿಯಲ್ಲಿ, ಮುಂಬದಿಯಲ್ಲಿ ದುರ್ಗ, 8 ಕೈ ದುರ್ಗ ನಾ ಭೂತವನ್ನ ಭವಿಷ್ಯತಿ. ಸ್ಮರಣೆ ಮಾಡ್ಕೋಬೇಕಾದ್ರೆ ರಾವು ಕಾಲದಲ್ಲೇ ಮಾಡ್ಕೋಬೇಕು. ರಾವು ಕಾಲದಲ್ಲಿ ಕುಂಕುಮಾರ್ಚನೆ ಮಾಡಬೇಕು. ಮಂಗಳ, ಶುಕ್ರ, ಭಾನು ದಿವಸ. ಆಯ್ತಾ? ಒಳ್ಳೇದಾಗ್ಲಿ ಅಂತ ಮುಖಾಂತರ ಹೇಳ್ತಾ ಇದ್ದೀನಿ. ಗುರುಜಿ, ಹಾಗೆ ಗುರುಜಿ ನನ್ನದೊಂದು ಪ್ರಶ್ನೆ ಏನಂದ್ರೆ, ಶುಕ್ರ ನೀಚನಾಗಿದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಪ್ರಭಾವ ಬೀರ್ತಾನೆ. ಇವಾಗ ಒಂದು ಉದಾಹರಣೆ ನಮಗೆ ಸಿಕ್ತು. ಯಾಕೆ ಗುರುಜಿ ಹೀಗೆ ಹೆಣ್ಮಕ್ಳಿಗೆ ಏನಾದ್ರೂ ವಕ್ರ ದೃಷ್ಟಿ ಬೀರ್ತಾ ಇದ್ರೆ ಇಂತಹ ಸಮಸ್ಯೆಗಳು ಬರೋದಾ? ಶುಕ್ರ ಅಂದ್ರೇನೆ ಸಾಧಾರಣವಾಗಿ ನಾವೇನು ಹೇಳ್ತೀವಿ, ಹೆಣ್ಣು ಅಂತ ಹೋಲಿಸ್ತೀವಿ. ಶುಕ್ರ ಅಂದ್ರೇ ದುಡ್ಡು,
ಶುಕ್ರ ಅಂದ್ರೇನೆ ವೀರ್ಯ, ಶುಕ್ರ ಅಂದ್ರೇನೆ ಅಗ್ನಿ ಸ್ವರೂಪವಾಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಬರೋದು. ಶುಕ್ರ ಯಾರು ಹೇಳಿ ಗಮನ ಇಟ್ಟು ಕೇಳ್ಕೊಳ್ಳಿ. ಶುಕ್ರ ಬಂದು ದೈತ್ಯ ಗುರು ಅಂತ, ರಾಕ್ಷಸರಿಗೆ ಗುರು ಶುಕ್ರಾಚಾರ್ಯರು. ಅದಕ್ಕೆ ಈ ಶುಕ್ರ ಅನ್ನೋನು ಲಕ್ಷ್ಮೀ ಪೂಜೆ ಮಾಡ್ತಾನೆ. ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಲಕ್ಷ್ಮೀನ, ನಿತ್ಯ ಲಕ್ಷ್ಮೀನ ಪೂಜೆ ಮಾಡಬಾರ್ದು, ರೌದ್ರ ಲಕ್ಷ್ಮೀನ ಪೂಜೆ ಮಾಡಬೇಕು. ಅದಕ್ಕೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಅದಕ್ಕೆ ದುರ್ಗಾ ಲಕ್ಷ್ಮಿನ ಸ್ಮರಣೆ ಮಾಡ್ಕೋಬೇಕು. ಈ ದುರ್ಗಾ ಲಕ್ಷ್ಮಿ ಅಷ್ಟಾದಶ ಭುಜ. ಇಡೀ ಜಗತ್ತಲ್ಲಿ ಇಂಥ ಒಂದು ವ್ಯಾಮೋಹಿಕವಾಗಿರ್ತಕ್ಕಂಥ ಜೀವನವನ್ನ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ, ದುಷ್ಟ ಸಂಹಾರಕ್ಕೆ ದುರ್ಗಾ ಲಕ್ಷ್ಮಿ. ಬರೀ ಧನಪ್ರಾಪ್ತಿಗೆ ಒಳ್ಳೆಯದಾಗೆ ಸೌಮ್ಯ ಲಕ್ಷ್ಮಿ. ಅದಕ್ಕೆ ನಾನು ಒಂದು ಮಂತ್ರವನ್ನು ಮೊದಲೇ ಕೊಟ್ಟಿದ್ದೀನಿ, ನಮ್ಮ ಸಂಸ್ಥೆ ಮುಖಾಂತರ ಮಾಡಿದ್ದೀನಿ. ಈ ಜಗತ್ತಲ್ಲಿ ಎಲ್ಲೂ ನಾ ಭೂತವನ್ನ ಭವಿಷ್ಯತಿ ಅಷ್ಟಾದಶಭುಜ ದುರ್ಗಾ ಲಕ್ಷ್ಮಿ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಬಿಟ್ಟು ಎಲ್ಲೂ ಜಗತ್ತಲ್ಲಿಲ್ಲ. ಯಾಕೆಂದ್ರೆ ಈ ಲಕ್ಷ್ಮಿ ಬರೆದಿರೋದೇ ಆದಿಶಂಕರಾಚಾರ್ಯರು. ಅದಕ್ಕೋಸ್ಕರ ಅವ್ರು ಹೇಳ್ತಾರಲ್ಲ, ಕೊನೆಯದಾಗಿ ಲೋಕ ಕಲ್ಯಾಣಾರ್ಥವಾಗಿ ಕಟ್ಟತಕ್ಕಂಥ ಇದೇ ದೇವಸ್ಥಾನನೇ ಕಲಿಯುಗನ ಅಷ್ಟಲಕ್ಷ್ಮಿ ಶ್ರೀಚಕ್ರ ಕಾಲ ಅಂತ ಕರೀತಾರೆ. ಈ ಅಷ್ಟಲಕ್ಷ್ಮಿ ಶ್ರೀಚಕ್ರ ಕಾಲದಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಆಗಿದೆ. ಈ ಅಷ್ಟಲಕ್ಷ್ಮಿ ಸ್ವರೂಪದಲ್ಲಿರ್ತಕ್ಕಂಥ ಈ ದುರ್ಗಾಲಕ್ಷ್ಮಿನೇ ಸಂಪೂರ್ಣ ವರಮಹಾಲಕ್ಷ್ಮಿ. ಅದಕ್ಕೆ ನಾನು ಯಾವತ್ತು ಏನು ಹೇಳಿದ್ದು ಅಂದ್ರೆ, ಸೌಮ್ಯೇ ಸೌಮ್ಯಾವತಾರಂ ಕಮಲೋಕ್ತಂ ಕಲಶಂ ವರಾಭಯಹಸ್ತಂ ಖಡ್ಗಂ ಧ್ವಜಾದಿ ವಿದ್ಯಾನಾಂ ಧಾನ್ಯಾದಿ ಸಂತಾನವರಪ್ರದಂ ಧನ ಕನಕ ಪದ್ಮಯುಗಳಾಂ ಪರಬ್ರಹ್ಮ ಸ್ವರೂಪಿಣಿಂ ಪದ್ಮಾಸನ ಸ್ಥಿತೇ ದೇವಿಂ ವೈಭವ ಗಜವಾಹಿನಿಂ ಎನ್ ಮಂಡಲಂ ದೇವಗಣೈಹಿ ಸುಪೂಜಿತಾಂ. ನನ್ನ ಮಂಡಲ ಪೂಜೆ ಮಾಡೋ ಸಮಯದಲ್ಲಿ ದೇವಗಣೈಹಿ ಸುಪೂಜಿತಾಂ ವಿಪ್ರೈ ಸ್ತುತಂ ಮಾನವ ಮುಕ್ತ ಕೋವಿದಾಂ. ವಿಪ್ರೈಗಳು ಅಂದ್ರೆ ಬ್ರಾಹ್ಮಣೋತ್ತಮಗಳು ಎಲ್ಲರೂ ಪೂಜೆ ಮಾಡತಕ್ಕಂಥವಳೆ ಸಾಕ್ಷಾತ್ ಕನಕದುರ್ಗ ಮಹಾಲಕ್ಷ್ಮಿ. ಅದಕ್ಕೋಸ್ಕರ ವಿಪ್ರೈ ಸ್ತುತಂ ಮಾನವ ಮುಕ್ತ ಕೋವಿದಾಂ ದಾರಿದ್ರ ದುಃಖ ಕ್ಷಯಕರ ನಿವಾರಣಿಂ ಭಕ್ತವೃಂದ ಸಕಲ ಲೋಕೋದ್ಧಾರಣಿ. ಎಲ್ಲರೂ ಉದ್ಧಾರ ಆಗಲಿ ಭಕ್ತವೃಂದರು ಅಂತ. ಭಕ್ತವೃಂದ ಸಕಲ ಲೋಕೋದ್ಧಾರಣಿ ಅಷ್ಟೈಶ್ವರ್ಯ ಲಕ್ಷ್ಮೀಂ ಸುದೇ ನಿತ್ಯಂ ಇಷ್ಟಾರ್ಥ ಸಿದ್ಧಿಂ ಫಲಪ್ರದಂ ವಂದೇ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮೀಂ ನಮಸ್ತುಭ್ಯಂ ನಮೋಸ್ತುತೆ. ಇದನ್ನ ಆದಿಶಂಕರಾಚಾರ್ಯರೇ ಸ್ವತಃ ಬರೆದಿರ್ತಕ್ಕಂಥ ಮಂತ್ರ. ನಾ ಭೂತೋ ನ ಭವಿಷ್ಯತಿ ಎಲ್ಲೂ ಬರೆದೇ ಇರತಕ್ಕಂಥದ್ದು, ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳು. ಇದು ರಹಸ್ಯ ಮಾರ್ಗದಲ್ಲಿ ಅವರು ಬರೆದಿರ್ತಕ್ಕಂಥದ್ದು ವೀಳ್ಯದಲ್ಲಿ ಮಹಾಲಕ್ಷ್ಮಿ. ಆ ವೀಳ್ಯದಲ್ಲಿ ಮಹಾಲಕ್ಷ್ಮಿ ಅಂದರೆ ಕಲಿಯುಗದಲ್ಲಿ ಯಾವತ್ತೇಳು ಪ್ರತಿಷ್ಠಾಪನೆ ಆಗೋಗ್ತಾಳೋ ಇದೇ ಕೊನೆಯ ದೇವಾಲಯ. ಅದಕ್ಕೋಸ್ಕರ ಆದಿಶಂಕರಾಚಾರ್ಯರ ಸ್ವರೂಪವಾಗಿರ್ತಕ್ಕಂಥ ಈ ಲಕ್ಷ್ಮೀ ಪ್ರತಿಷ್ಠಾಪನೆ ಏನಂದ್ರೆ, ಯಾರಿಗೆ ಸೌಮ್ಯತೆ ಇರುತ್ತೋ ಲಕ್ಷ್ಮಿಯನ್ನು ಪ್ರತಿಷ್ಠಾ ಮಾಡಿ. ಅದೇ ಲಕ್ಷ್ಮೀ ಪ್ರತಿಷ್ಠಾ ಅನುಗ್ರಹದಲ್ಲಿ ಇರತಕ್ಕಂಥವಳನ್ನ ಪೂಜೆ ಪುನಸ್ಕಾರನ ರೌದ್ರದಲ್ಲಿ ಮಾಡಬೇಕು ಅಂದ್ರೆ ದುಷ್ಟ ಸಂಹಾರಕ್ಕೆ. ಅದಕ್ಕೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಲ್ರಿಗೂ ಏನು ಹೇಳ್ತಿರ್ತೀವಿ, ಬರೀ ಲಕ್ಷ್ಮೀ ಪೂಜೆ ಮಾಡಿದ್ರೆ ಬರೀ ಲಕ್ಷ್ಮಿ ಇರ್ತಾಳೆ. ಅಷ್ಟೋತ್ತರ ಲಕ್ಷ್ಮಿ ಅಂದ್ರೆ 108 ಜನ. ಅಂದ್ರೆ ಮಹಾಲಕ್ಷ್ಮಿ ಹಿಂದೆ 108 ಜನ ಲಕ್ಷ್ಮಿ ಇರ್ತಾರೆ. ನೀವು ಯಾವುದೋ ಒಬ್ಬಳನ್ನ ಇಟ್ಕೊಂಡಿರ್ತೀರ ಅಷ್ಟೇ. ಆ ಒಬ್ಬಳೊಬ್ಬೊಬ್ಬೊಬ್ಬಳು ಸೇರಿದಾಗ ಎಷ್ಟು ಲಕ್ಷ್ಮಿಗಳು. ಇದಕ್ಕೆ ಏನು ಹೇಳ್ತೀವಿ, ಸೌಭಾಗ್ಯವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಶುಕ್ರ ಅಂದರೆ ಮಾಂಗಲ್ಯ. ಆ ಮಾಂಗಲ್ಯ ಭಾಗ್ಯ ಚೆನ್ನಾಗಿರ್ಬೇಕಂದ್ರೆ ಶುಕ್ರನಿಗೆ ಒಳ್ಳೆ ಗುರುಬಲ ಇರಬೇಕು. ಗುರುಬಲ ಜೊತೆ ಗಂಡನಿಗೆ ಮದುವೆ ಆಗಬೇಕು. ಮಾಂಗಲ್ಯ ದೋಷಗಳು ಹೋಗಬೇಕು. ಮಾಂಗಲ್ಯ ದೋಷ ಇದ್ದಾಗ ಕಟ್ಕೊಂಡ್ರೆ ಏನಾಗತ್ತೆ, ಗಂಡ ಸಾಯಲ್ಲ. ಆದರೆ ಆ ದೋಷಗಳನ್ನ ಯಾವ ರೀತಿ ಹೊಡಿಸುತ್ತೆ, ಈ ರೀತಿಯಾಗಿ ಗಂಡ ಹನುಮಾನ್ ಪಿಶಾಚಿ ಕೇತು ರೂಪದಲ್ಲಿ, ಅಥವಾ ಯಾವಾಗಲೂ 26 ಜನ ದೌರ್ಜನ್ಯ, ಇಲ್ಲ ತನಗೆ ತಾನೇ ಶಿಕ್ಷಿಸ್ಕೊಂತಾ ಇರ್ತಕ್ಕಂಥವ್ನು. ಶನಿ ಜೊತೆನೇ ಅಕಸ್ಮಾತ್ ಕುಜ ಇದ್ದಾರೆ ನೋಡಿ, 24 ಗಂಟೆ ಕುಡಿತಾ ಇರೋ ಗಂಡ ಸಿಕ್ಬಿಟ್ರೆ ಏನು ಮಾಡೋದು, ಹೆಂಡತಿ ನೋಡಿಯಲ್ಲ, ಅವನು ಕುಡುಕ್ನಾಗಿರ್ತಾನೆ, ಏನು ದರಿದ್ರನು. ಅವಾಗ ಏನಾಗುತ್ತೆ, ಮಕ್ಕಳ ಮೇಲೆ ಪ್ರಭಾವ, ತಾನೇ ಕಷ್ಟಪಡಬೇಕು, ಇಂಥ ಒಂದು ಜೀವನ. ಅದಕ್ಕೆ ಹೆಣ್ಣಾಗಿರೋಳೇ ಶುಕ್ರನಿಗೆ ಸಂಬಂಧಪಟ್ಟಿರೋದ್ರಿಂದ, ಹೆಣ್ಣು ಗ್ರಹನೇ ಶುಕ್ರ ಆಗಿರೋದ್ರಿಂದ ಈ ಶುಕ್ರನಿಂದ ಬರ್ತಕ್ಕಂಥ ದೋಷಗಳಿಗೆ ನಾನು ಮೊದಲೇ ಏನು ಹೇಳ್ತೀನಿ, ಚಿಕ್ಕ ವಯಸ್ಸಿಗೆ ನಿಮಗೆ ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣ ಏನು ಮಾಡು ಅಂತ ಹೇಳ್ತೀನಿ, ಶುಕ್ರಾದಿತ್ಯ ಸಂಧಿ ಹೋಮವನ್ನು ಮಾಡ್ಕೊಳ್ಳಿ. ತಂದೆಯನ್ನು ಕೂಡಿಸಿ ಶುಕ್ರನ ದೋಷಗಳನ್ನ ಶುಕ್ರಾದಿತ್ಯ ಸಂಧಿ ಹೋಮವನ್ನು ಮಾಡ್ಕೋಬೇಕು. ಅದೇ ರೀತಿಯಾಗಿ ಪರಿವರ್ತನೆ ಮಾಡ್ಕೊತಾ ಹೋದಾಗ ತಂದೆಗೆ ಯಾವುದೇ ದೋಷಗಳು ಬರೋದಿಲ್ಲ. ಯಾವಾಗ ನೋಡಬೇಕು, ಶುಕ್ರ ದಶೆ ನಡಿಬೇಕಾದ್ರೆ ಅಥವಾ ಯಾವುದೋ ಒಂದು ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇರುತ್ತೆ. ಯಾವುದಾದ್ರೂ ಶನಿ ದಶೆನಲ್ಲೋ ಅಥವಾ ಯಾವುದಾದ್ರೂ ರವಿ ದಶೆನಲ್ಲೋ ಶುಕ್ರ ಭುಕ್ತಿ ನಡೀತಾ ಇರುತ್ತೆ, ಅಂತರ್ಭುಕ್ತಿ. ಅಂಥ ಸಮಯದಲ್ಲಾದರೂ ಇದನ್ನ ಪದೇ ಪದೇ ಮಾಡ್ಕೋಬೇಕು, ಆದರೆ ನೋಡ್ಕೋಬೇಕು. ಅದಕ್ಕೆ ನಾನು ಹೇಳ್ತೀನಿ, ಗೈಡ್ ಲೈನ್ ಈಸ್ ಅಸ್ಟ್ರಾಲಜಿ. ಆ ಗೈಡ್ ಲೈನ್ ಜೊತೆ ನಾವು ಹೋಗ್ತಾ ಇರಬೇಕಾದ್ರೆ ಏನು ಮಾಡಬೇಕು, ಜಾತಕ ಇಟ್ಕೋಬೇಕು. ನೀವು ಎತ್ತೆ ಎಲ್ಲ ಇಟ್ಟಿರ್ತೀರಾ, ಬೀರೋಳು ಇಟ್ಟಿರ್ತೀರಾ, ಪ್ರತಿ ಸಲಿ ಯಾವ್ಯಾವ ದಶೆಗೆ ಏನೇನು ಮಾಡ್ಕೊಳ್ಳಿ ಅಂತ ಈ ಮುಖಾಂತರ ಹೇಳಿದಾಗ ಈ ಥರ ಪಾಪ ಹೆಣ್ಣು ಮಕ್ಕಳ ಕಷ್ಟಗಳು ದೂರವಾಗತಕ್ಕಂಥ ಅವಕಾಶ. ಅದಕ್ಕೆ ನೀವೆಲ್ಲ ಯಾವತ್ತೂ ಏನು ಮಾಡಿ, ಯಾರ್ಯಾರಿಗೆ ಶುಕ್ರ ಇದ್ದಾನೋ ಸಾಕ್ಷಾತ್ ಲಕ್ಷ್ಮೀ ಪೂಜೆಯನ್ನು ಬಹಳ ಚೆನ್ನಾಗಿ ಮಾಡ್ಕೊಳ್ಳಿ. ಲಕ್ಷ್ಮೀನ ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಅಷ್ಟು ಚೆನ್ನಾಗಿ ಶುಕ್ರ ಅಡಗು ಹೋಗಿರ್ತಾನೆ.